ವೀಕ್ಷಕರೇ, ಎರಡನೇ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಯಾವೆಲ್ಲ ಹೊಸ ಮುಖಗಳ ಆಗಮನ ಆಗುತ್ತೆ ಅನ್ನುವ ನಿರೀಕ್ಷೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಲಿದ್ದಾರೆ. ಮುಖ್ಯಮಂತ್ರಿಯಾದ ಮೇಲೆ ಮೊದಲ ಬಾರಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿರೋದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನೂ ಕೂಡ ಭೇಟಿ ಮಾಡಿದ್ರು. ಮತ್ತೊಂದು ಸಂದರ್ಭದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಯಾವುದೂ ಕೂಡ ಹೊಸ ಮುಖಗಳಿರಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಹೊಸ ಮುಖಗಳಿರುತ್ತೆ. ಯುವ ಶಾಸಕರುಗಳಿಗೆ ಲಕ್ ಅನ್ನುವಂತಹ ವಿಚಾರ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರುಗಳ ಕೈ ಮೇಲಾಗುತ್ತೆ ಅನ್ನೋದು. ನೋಡಿ, ಮೊದಲನೇ ಪಟ್ಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಎಲ್ಲರೂ ಕೂಡ ಹಳಬ್ರೆ. ಹಾಗಾಗಿ ಹೊಸಬರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಡಬೇಕು. ಯುವಕರಿಗೆ ಮಣೆ ಹಾಕಿದ್ರೇ, ಯುವಕರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟರೇನೆ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ. ಈ ರೀತಿಯ ಸ್ಟ್ರಾಟರ್ಜಿಯನ್ನು ಕೂಡ ಕಾಂಗ್ರೆಸ್ ಇವಾಗ ಮಾಡ್ತಾ ಇದೆ. ವೀಕ್ಷಕರೇ, ಈಗ ಒಂದಷ್ಟು ಯುವ ಶಾಸಕರ ಹೆಸರುಗಳು ಬಹಳ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಸುಮಾರು 6-7 ಜನ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ. ಹಾಗಾದರೆ ಯಾವ ಯುವ ನಾಯಕರುಗಳಿಗೆ ಲಕ್ ಇದೆ? ಯಾರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ? ನೋಡಿ, ಮೊದಲನೇ ಲೀಸ್ಟಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತೆ. ಎಲ್ಲ ಹಳುಬರುಗಳೇ ರಿಪೀಟ್ ಆಗ್ತಾರೆ. ಅಲ್ಲಿ ಸ್ಪೀಕರ್ ಆಗಿದ್ದಂತಹ ಯು.ಟಿ. ಖಾದರ್ ಅವರನ್ನು ಬಿಟ್ಟರೆ, ಮತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಉಳಿದಂಥ 11 ಜನನೂ ಕೂಡ, ಪರಮೇಶ್ವರ್ ಅವರಿಂದ ಹಿಡಿದು ಭೈರತಿ ಸುರೇಶ್ ಅವರಿಂದವರೆಗೂ ಕೂಡ ಎಲ್ಲರೂ ಕೂಡ ಹಳಬರೇನೆ. ಸೊ ಅದಾದಮೇಲೆ ಖಾತೆ ವಿಚಾರಕ್ಕೂ ಒಂದಷ್ಟು ಖ್ಯಾತೆಗಳು ಕೂಡ ಶುರುವಾಗುತ್ತೆ. ಹಿರಿಯ ಶಾಸಕರುಗಳು, ಹಿರಿಯ ಸಚಿವರುಗಳು ನಮಗೆ ಬೇಕಾದಂಥ ಖಾತೆ ಕೊಟ್ಟಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಹೊರಹಾಕ್ತಾರೆ. ಈಗ ಎರಡನೇ ಲಿಸ್ಟ್ ಮೇಲೆ ಬಹಳಷ್ಟು ಕಣ್ಣು. ಆಲ್ರೆಡಿ ದೆಹಲಿಗೆ ಹೋಗಿ ಒಂದಷ್ಟು ಜನ ಶಾಸಕರುಗಳು ಲಾಬಿ ಮಾಡ್ತಾ ಇದ್ದಾರೆ. ನಮಗೆ ಬೇಕು, ನಮ್ಮ ಜಿಲ್ಲೆಗೆ ಬೇಕು ಸಚಿವ ಸ್ಥಾನ, ನಮ್ಮ ಸಮುದಾಯಕ್ಕೆ ಬೇಕು, ಕೊಡಿ. ಯಾಕಂದರೆ 60 ಜನ ಆಕಾಂಕ್ಷಿಗಳು ಕ್ಯೂವಲ್ಲಿದ್ದಾರೆ. 60 ಜನ ಆಕಾಂಕ್ಷಿಗಳು. ಸೊ ಖಾಲಿ ಇರೋದು 20. ಸೊ 20 ಸಚಿವ ಸ್ಥಾನಕ್ಕೋಸ್ಕರ 60 ಆಕಾಂಕ್ಷಿಗಳ ಪಟ್ಟಿಗೆ ರೆಡಿ ಆಗಿದೆ ಅಂತಲೇ ಹೇಳಬಹುದು. ಸೊ ನೋಡಿ, ಈಗ ಒಂದು ಕಡೆ ಬಳ್ಳಾರಿ ಜಿಲ್ಲೆಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಒಂದು ಕಡೆ ವಾಲ್ಮೀಕಿ ಹಗರಣದ ಆರೋಪದಿಂದಾಗಿ ಜೈಲು ಸೇರಿ ಅದಾದ ಮೇಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂತಹ ನಾಗೇಂದ್ರ ಅವರು, ಮತ್ತೊಮ್ಮೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವ ಕೂಗು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ಮರು ಅವಕಾಶವನ್ನು ಕಲ್ಪಿಸಬೇಕು. ಯೂತ್ ಕಾಂಗ್ರೆಸ್ ಹಾಗೆ ಬೆಂಬಲಿಗರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಿ ನಾಗೇಂದ್ರ ಅವರಿಗೆ ಪುನರಾವಕಾಶವನ್ನು ಕೊಡಿ, ಆರೋಪದಿಂದ ಮುಕ್ತರಾಗಿದ್ದಾರೆ ಅವರು, ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿ, ಬಳ್ಳಾರಿ ಜಿಲ್ಲೆಗೆ ಸೂಕ್ತ ರೀತಿಯಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ಹೊಸಬರು ಅಥವಾ ಮಹಿಳೆಯರಿಗೆ ಮಣೆ ಹಾಕಿ. ಇಲ್ಲಿ ಮಹಿಳಾ ಕೋಟಾದ ಅಡಿಯಲ್ಲಿ ಮಹಿಳಾ ವಿಚಾರಕ್ಕೆ ಬರೋದಾದರೆ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡು ಕೆಂಗಣ್ಣಿಗೆ ಗುರಿಯಾಗಿದೆ. ಮಹಿಳೆಯರನ್ನು ಕಡೆಗಣಿಸಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಗ್ಯಾರಂಟಿಗಳನ್ನು ಕೊಟ್ಟರಷ್ಟೇ. ಫ್ರೀ ಟಿಕೆಟ್ ಕೊಟ್ಟರು, ಗೃಹಲಕ್ಷ್ಮಿ ಕೊಟ್ಟರು, ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ನಯನ ಮೋಟಮ್ಮ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹಿರಿಯ ನಾಯಕಿ ಮೋಟಮ್ಮ ಅವರ ಪುತ್ರಿ ನಯನ ಮೋಟಮ್ಮ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಹೊಸಬರು ಅಥವಾ ಹಾಗೆ ಮಹಿಳೆಯರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಒಂದು ಕಡೆ ನಾಗೇಂದ್ರ ಅವರಿಗೆ ಕೊಡಬೇಕು, ಮತ್ತೊಂದು ಕಡೆ ನಯನ ಮೋಟಮ್ಮ ಅವರಿಗೆ ಕೊಡಬೇಕು. ಅದರ ಜೊತೆಗೆ ಶರತ್ ಬಚ್ಚೇಗೌಡ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಶರತ್ ಬಚ್ಚೇಗೌಡರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕು. ಯಾಕಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದು ಅದಾದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಶರತ್ ಬಚ್ಚೇಗೌಡರು. ಸೊ ಶರತ್ ಬಚ್ಚೇಗೌಡ ಅವರ ಹೆಸರು ಕೂಡ ಕೇಳಿಬರ್ತಾ ಇರೋದ್ರಿಂದ ಶರತ್ ಬಚ್ಚೇಗೌಡ ಅವರನ್ನೂ ಕೂಡ ಡಿ.ಕೆ. ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಭರತ್ ರೆಡ್ಡಿ.
ಸೊ ನಾಗೇಂದ್ರ ಅವ್ರಿಗೆ ಕೊಡಿ, ಇಲ್ಲಾಂದರೆ ನಾಗೇಂದ್ರ ಅವರು ಇನ್ನೊಂದು ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ನನಗೇನಾದ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ಭರತ್ ರೆಡ್ಡಿ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ವಿಚಾರವೂ ಕೂಡ ಕೇಳಿಬರ್ತಾ ಇದೆ. ಅದರ ಜೊತೆಗೆ ರಿಜ್ವಾನ್ ಹರ್ಷದ್. ಸೊ ರಿಜ್ವಾನ್ ಹರ್ಷದ್ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಒಂದು ಕಡೆ ಮುಸ್ಲಿಮರ ಪ್ರಬಲ ನಾಯಕರಾಗಿದ್ದರು ಜಮೀರ್ ಅಹಮದ್ ಖಾನ್ ಅವರು. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಆಡಿಯೋ ಬಿಡುಗಡೆ ಎಲ್ಲ, ಅದರ ಜೊತೆಗೆ ನಿನ್ನೆ ಓಪನ್ ಆಗೇ ಹೇಳಿದ್ದಾರೆ ಮಾಜಿ CM ಸಿದ್ದರಾಮಯ್ಯ ಅವರು, ನನಗೆ ದ್ರೋಹ ಮಾಡಿದ್ದಾನೆ ಅವನು, ಅವನಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಾಡಿದ್ದಾರೆ. ಅಲ್ಲಿಗೆ ಅವರಿಬ್ಬರ ಸ್ನೇಹ ಖತಮ್ ಅಂತಲೇ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನ ಕೊಡಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದನ್ನು ಬಿಟ್ಟರೆ ರಿಜ್ವಾನ್ ಹರ್ಷದ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟೆಲ್ಲ ಓಡಾಡಿದ್ರು ಅನ್ನೋದು ಕೂಡ ಗೊತ್ತು. ಸೊ ಹಾಗಾಗಿ ರಿಜ್ವಾನ್ ಹರ್ಷದ್ ಅವರು ಕೂಡ ಕೇಳ್ತಾ ಇದ್ದಾರೆ. ಸೊ ರಿಜ್ವಾನ್ ಹರ್ಷದ್ ಅವ್ರಿಗೂ ಕೂಡ ಮಣೆ ಹಾಕಲಾಗುತ್ತೆ. ಹ್ಯಾರಿಸ್ ಇನ್ನೂ ಸಾಕಷ್ಟು ಜನ ಲಿಸ್ಟಲ್ಲಿದ್ದಾರೆ. ಸೊ ಇನ್ನೊಂದು 2-3 ದಿನದಲ್ಲಿ ಅದು ಫೈನಲ್ ಆಗುತ್ತೆ. ನೋಡೋಣ DK ಶಿವಕುಮಾರ್ ಅವರ ಕೈ ಮೇಲಾಗುತ್ತಾ ಮತ್ತೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ ಅಂತ. ಬಟ್ ಒಂದು ಮೂಲದ ಪ್ರಕಾರ ಸೆಕೆಂಡ್ ಲಿಸ್ಟಲ್ಲಿ ಆಲ್ಮೋಸ್ಟ್ ಹೊಸಬರಿಗೆ ಅಂದರೆ ಯಂಗ್ಸ್ಟರ್ಗಳಿಗೆ ಮಣೆ ಹಾಕಲಾಗುತ್ತೆ. ಅದರಲ್ಲೂ DK ಶಿವಕುಮಾರ್ ಅವರ ಬಣದವರು ಇರ್ತಾರೆ ಅಂತ ಹೇಳಿ ರಿಜ್ವಾನ್ ಹರ್ಷದ್ ಅವರು, ನಯನಾ ಮೋಟಮ್ಮ ಅವರು, ಭರತ್ ರೆಡ್ಡಿ, ನಾಗೇಂದ್ರ, ಶರತ್ ಬಚ್ಚೇಗೌಡ, ರಘುಮೂರ್ತಿ, ಇನ್ನೂ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ನೋಡೋಣ ಯಾರ ಹೆಸರು ಫೈನಲ್ ಆಗುತ್ತೆ ಅಂತ.